ನಾನು ನಿಮ್ಮ ಹಾಸ್ಯದ ಹುಡುಗಿ ಮಿಲನಾ ಗೌಡ. ಒಂದು ಬಿಗ್ಗೆಸ್ಟ್ ಕ್ವಶನ್, ತಿಲಕಣ್ಣ ನಿಮ್ ಸ್ವಂತ ಅಣ್ಣನ, ಶ್ರೀಜಾ ನಿಮ್ ಸ್ವಂತ ಅಕ್ಕನ? ಇದು ನಿಧೀಸ್ ಮೇಕ್ ಓವರ್ ಅಲ್ಲಿ. ಸೊ ನಂದು, ಅಮ್ಮಂದು, ಅಕ್ಕಂದು ಎಲ್ಲಾರ್ದು ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ಮೈಸೂರ್ ಸಿಲ್ಕ್, ರೆಡ್ ಮೈಸೂರ್ ಸಿಲ್ಕ್. ಸೊ ನಜರ್ ಇಸ್ ರಿಯಲ್ ಅಂತ ಅನ್ಸುತ್ತೆ. ಹೆಚ್ಚು ತುಂಬಾ ಇಷ್ಟ ಆಯ್ತು, ನೋಡ್ಬೋದು. Hello guys, ಎಲ್ಲರಿಗೂ ನಮಸ್ಕಾರ. Welcome back to another new vlog of MG. So yeah, firstly thank you so much for all the love on the recent vlogs ಹಾಗೆ reels. ಸೊ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಲವ್ ರಿಸೀವ್ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೂ ಸ್ಟೋರಿಲೂ ಹಾಕಿದೆ, ಆಸ್ಕ್ ಮೀ ಕ್ವಶನ್ಸ್ ರಿಗಾರ್ಡಿಂಗ್ ಎಂಗೇಜ್ಮೆಂಟ್ ಸ್ಟಫ್ಸ್ ಅಂತ ಎಲ್ಲ. ಸೊ ಸಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿದೆ, ಅದರಲ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಎವ್ರಿಥಿಂಗ್ ವಾಸ್ ಕ್ವೈಟ್ ಪ್ಲ್ಯಾನ್ಡ್. ಅದೇ ಥರ ಹೋಯಿತು, ತುಂಬ ಖುಷಿ ಆಯಿತು ಅದ್ರ ಬಗ್ಗೆ. ಲೈಕ್ ಹಿಂಗೆ ಹೋಗಬೇಕು ಅಂತ ಆಸೆ ಇತ್ತು, ಹಂಗಂಗೆ ಆಯಿತು. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಆಲ್ಸೋ ನಜರ್ ಇಸ್ ರಿಯಲ್ ಅಂತ ಅನಿಸುತ್ತೆ. ಯಾಕಂತಂದರೆ ಇವೆಂಟ್ April 4th ಇವೆಂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಿದ್ದೆ. ಲೈಕ್ ಈ ಬೆರಳಿಂದು ನಾನು ನೇಲ್ಸ್ ಮಾಡಿಸ್ಕೊಂಡಿದ್ದೆ ಅಲ್ಲ, ಸೊ ಅರ್ಧ ಕಟ್ಟಾಗ್ಬಿಟ್ಟು ಹೆವಿ ಪೇಯ್ನ್ ತಿಂದಿದ್ದೀನಿ. ಸೊ ಇದಿನ್ನೂ ಅರ್ಧ ಓಪನ್ ಆಗಿದೆ, ಹೆದ್ರುಕೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಪೇಯ್ನ್ ಕಮ್ಮಿ ಆಗಿದೆ. ಸ್ಟಾರ್ಟಿಂಗ್ 2 days ಸಿಕ್ಕಾಪಡೆ ಪೇಯ್ನ್ ಇತ್ತು. ಸೊ ಅದೊಂದು ಮುಗೀತು, ಹಾಗೆಲ್ಲ ಆಗೋಗ್ಬಿಡ್ತು. ಈಗ ಫಸ್ಟ್ಲಿ ನಾನು ಔಟ್ಫಿಟ್ ವಿಚಾರದ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ, ಎಲ್ಲರ ಔಟ್ಫಿಟ್. ಸೊ ಫಸ್ಟ್ ಥಿಂಗ್, ನನಗೆ ಸಿಕ್ಕಾಪಡೆ ಕಾಂಪ್ಲಿಮೆಂಟ್ ಬಂದಿದ್ದು ಔಟ್ಫಿಟ್ ಇಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ನಂದು, ಅಮ್ಮಂದು, ಅಕ್ಕಂದು ಎಲ್ಲರದು ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ಫಸ್ಟ್ಲಿ ನನ್ನ ಔಟ್ಫಿಟ್ ತೊಗೊಂಡಿದ್ದು ನಾನು ಚಿಕ್ಕಪೇಟೆಯಲ್ಲಿ ಮೀನಾಕ್ಷಿ ಸಮಥಿಂಗ್ ಸ್ಟೋರಲ್ಲಿ ನಾನು ತೊಗೊಂಡಿದ್ದು. ನಾನು ಏನೋ ಬ್ಯಾಗ್ ಕೊಟ್ಟಿದ್ರಲ್ಲ, ಆಮೇಲೆ ಗೊತ್ತಾಯಿತು ಅವ್ರ ಸ್ಟೋರ್ ನೇಮು ಮೀನಾಕ್ಷಿ ಅಂತ. ಸೊ ಅಲ್ಲಿ ತೊಗೊಂಡಿದ್ದು. ಹೆಂಗೆ ಅಂತಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಲೈಕ್ ವಿತಿನ್ 15 minutes ಆ ಔಟ್ಫಿಟ್ನ ಚೂಸ್ ಮಾಡಿದ್ದು. ಸೊ ಅವತ್ತು ಏನೋ ಸ್ಯಾರಿ ಶಾಪಿಂಗಿಗೆ ಅಂತ ಹೋಗಿದ್ವಿ. ನಾನು ಅವತ್ತು ತಗೋತೀನಿ ಅಂತಲೂ ಐಡಿಯಾ ಇರಲಿಲ್ಲ. ಸುಮ್ಮನೆ ಚಿಕ್ಕಪೇಟೆಗೆ ಹೋದಾಗ ಓಕೆ ಒಂದು ಶಾಪಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋದಾಗ ಈ ಔಟ್ಫಿಟ್ ಲಿಟ್ರಲಿ ಎಲ್ಲರಿಗೂ ಇಷ್ಟ ಆಯಿತು. ಅಕ್ಕಂಗೆ, ಅಣ್ಣಂಗೆ, ಎಲ್ಲ ಅಕ್ಕಂದಿರಿಗೂ ಇಷ್ಟ ಆಯಿತು. ದೇವ್ರು ಲೈಕ್ ಮಿಲು ಇದು ತಗೋ ಅಂತ ಹೇಳಿದ್ರು. ನನಗೂ ಇಷ್ಟ ಆಯಿತು. ಆ ಸ್ಪಾಟಲ್ಲಿ ತೊಗೊಂಡು ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಒಂಥರ ಕನ್ಫ್ಯೂಷನ್ಸ್, ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಈ ಔಟ್ಫಿಟ್ ಬೇಡ ಅನ್ನೋ ಥರ. ಯಾಕಂತಂದರೆ ಸ್ವಲ್ಪ ಜಾಸ್ತಿ ಅಮೌಂಟೇ ಪೇ ಮಾಡಿದ್ದದಕ್ಕೆ, ಒಂದು ರೇಂಜಿಗೆ ಬಾರ್ಗೇನ್ ಮಾಡಿ ಅಮೌಂಟ್ನ ಪೇ ಮಾಡಿದ್ವಿ. ಸೊ ಒಂದು ಸ್ವಲ್ಪ ಜಾಸ್ತಿನೇ ಪೇ ಮಾಡಿದೆ ಅಂತ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ನನ್ನ ಸ್ಕಿನ್ ಟೋನಿಗೆ ಅದು ಕಾಂಪ್ಲಿಮೆಂಟ್ ಮಾಡುತ್ತೋ ಇಲ್ವೋ ಅಂತ ಎಲ್ಲ ಸಿಕ್ಕಾಪಡೆ ಬಾಯಿತು. ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡಿ, ಇಟ್ ವಾಸ್ ಮೈ ಟ್ರಯಲ್ ಮಾಡಿದ್ದು ಪಿಕ್ಕು. ಸೊ ಆ ಥರ ನನ್ನ ಔಟ್ಫಿಟ್ನ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಮನೇಲೆಲ್ಲ ಹೇಳಿದರು ಚೇಂಜ್ ಮಾಡಿಬಿಡು ಔಟ್ಫಿಟ್ನ, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಹೋಗು ಅಂತ. ಚೇಂಜ್ ಮಾಡೋ ಮೇಲೂ ಲೈಕ್ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗೋ ಅಂತ. ಬಟ್ ಐ ವಾಸ್ ಲೈಕ್ ಇಲ್ಲ, ಇದೇ ಇರಲಿ. ಏನೋ ಒಂದು ಗಟ್ ಫೀಲ್ ಹೇಳ್ತಾ ಇತ್ತು, ಇಲ್ಲ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ನನ್ನ ಔಟ್ಫಿಟ್ ಸ್ಟೋರಿ ಇದು. ಬಟ್ ಇದೇನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತು. ನನಗೆ ನಾನೇ ಕಾಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಕೂಡ ರಿಸೀವ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಲೈಕ್ ಮೋರ್ ದ್ಯಾನ್ 50 DMs ಬಂದಿತ್ತು. ಯುವರ್ ಲೆಹಂಗಾ ಇಸ್ ವೆರಿ ಕ್ಯೂಟ್, ಚೆನ್ನಾಗಿ ಕಾಣಿಸ್ತಿದೆ, ಅದು ಇದು ಅಂತ ಎಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಔಟ್ಫಿಟ್. ಆ್ಯಂಡ್ ಆಲ್ಸೋ ಅದ್ರ ಬ್ಲೌಸ್ ಬಗ್ಗೆ ಹೇಳಬೇಕು. ಆ ಬ್ಲೌಸ್ ಸ್ಟಿಚಿಂಗ್ ಫುಲ್ ರೆಡಿನೇ ತೊಗೊಂಬಂದಿದ್ದು. ಬ್ಲೌಸ್ ಕೂಡ ಸ್ಟಿಚ್ಡಾಗೇ ಇತ್ತು. ಸೊ ಹಿಂದೆ ನೀವೇನು ಹಿಂಗೆ ಜಿಗ್ಜ್ಯಾಗ್ ಟ್ಯಾಗ್ಸ್ ನೋಡ್ತೀರಾ, ಅದು ನನಗೆ ಪವಿತ್ರ ಅಕ್ಕ ಮಾಡಿಕೊಟ್ಟಿದ್ದು. ಅದು ಲೈಕ್ ಫುಲ್ ಕಂಪ್ಲೀಟ್ ಇತ್ತು ನಾರ್ಮಲ್. ಬಟ್ ಅದನ್ನ ಕಟ್ ಮಾಡಿಬಿಟ್ಟು ಅಕ್ಕ ಜಿಗ್ಜ್ಯಾಗ್ ಲೈಕ್ ಬ್ಯಾಕ್ಲೆಸ್, ಲೈಕ್ ಬ್ಯಾಕ್ ಓಪನ್ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಟ್ಟಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಕೂಡ ಅದು ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು, ಅಯ್ಯೋ ನನ್ನ ಔಟ್ಫಿಟ್ ಹಿಂಗಾಗೋಯ್ತಲ್ಲ ಅಂತ. ಬಟ್ ಫೈನಲಿ ಎವ್ರಿಥಿಂಗ್ ವಾಸ್ ಗುಡ್. ನನ್ನ ಔಟ್ಫಿಟ್ ವಿಚಾರದ ಬಗ್ಗೆ ಅಂತಂದರೆ ಹಿಂಗೆ. ಅಕ್ಕನ ಔಟ್ಫಿಟ್ ಬಗ್ಗೆ ಹೇಳಬೇಕು ಅಂತಂದರೆ, ಅಕ್ಕಂದು ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿರೋದು ಅವಳು. ಸೊ ಅವಳದು ಟಿಶ್ಯೂ ಸ್ಯಾರಿ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ಬ್ಯಾಂಗ್ಳೂರು ಮಲ್ಲೇಶ್ವರಮ್ಮು. ಸೊ ಅದು ಕೂಡ ಲೈಕ್ ವಿತಿನ್ 15 minutesಲ್ಲಿ ಸೆಲೆಕ್ಟ್ ಮಾಡಿದ್ದು. ಮಾತ್ರ ಅದು ಕಂಪ್ಲೀಟ್ ಔಟ್ಫಿಟ್ ರೆಡಿ ಆದಮೇಲೆ ವಾವ್ ಅನ್ನೋ ಥರ. ಆ್ಯಂಡ್ ಅವ್ಳ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ವೇಲ್ ಆಗಿರ್ಬೋದು, ಎಲ್ಲದೂ ಕೂಡ ಮಸ್ತ್ ಕಾಣಿಸ್ತಿತ್ತು. ಸೋ ಮಚ್ ಆಫ್ ಕಾಂಪ್ಲಿಮೆಂಟ್ಸ್ ಆನ್ ಮೈ ಸಿಸ್ಟರ್ಸ್ ಔಟ್ಫಿಟ್ ಟು. ಸೊ ಅವಳದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಔಟ್ಫಿಟ್ ಸ್ಟೋರಿ ಹಿಂಗಿತ್ತು. ಆ್ಯಂಡ್ ನಾನು ಯಾಕೆ ಟ್ರೆಡಿಷ್ನಲ್ ಹೋಗಲಿಲ್ಲ ಅಂತಂದರೆ, ಇನ್ನು ಫ್ಯೂಚರ್ ಫಂಕ್ಷನ್ಸ್ ಲೈಕ್ ಗೃಹ ಪ್ರವೇಶ ಆಗಿರ್ಬೋದು, ಮದುವೆಗಾಗಿರ್ಬೋದು, ಎಲ್ಲದಕ್ಕೂ ಇನ್ನೇನು ಟ್ರೆಡಿಷ್ನಲ್ಲೇ ಹಾಕ್ತೀನಿ. ಸೊ ಐ ಥಾಟ್ ಓಕೆ ಮಾಡರ್ನಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಾನು ಲೆಹಂಗಾ ತೊಗೊಂಡೆ. ಸೊ ಅಕ್ಕ ಟ್ರೆಡಿಷ್ನಲ್ ಹೋದ್ಲು. ಸೊ ಅಕ್ಕ ಮಾತ್ರ ಸಖತ್ತಾಗಿ ಕಾಣಿಸ್ತಿದ್ಲು. ಇನ್ನು ನನ್ನ ಅಮ್ಮನ ಸ್ಯಾರಿ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದ್ದೀರಾ. ಸೊ ಅಮ್ಮಂದು ಬಂದುಬಿಟ್ಟು ಇದೊಂದು ಔಟ್ಫಿಟ್ ನನ್ನ ಕೈಲಿದೆ. ಸೊ ಮೈಸೂರು ಸಿಲ್ಕ್, ರೆಡ್ ಮೈಸೂರು ಸಿಲ್ಕ್. ಏನೋ ಅಮ್ಮಂಗೆ ತುಂಬ ಒಬ್ಸೆಷನ್ ಆಗಿತ್ತಂತೆ, ರೆಡ್ಡೇ ಉಡ್ಕೊಬೇಕು ಮೈಸೂರು ಸಿಲ್ಕ್ ಅಂತ. ಸೊ ಅಮ್ಮ ರೆಡ್ ಮೈಸೂರು ಸಿಲ್ಕ್ನ ತೊಗೊಂಡಿದ್ರು. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಈ ಕಲರ್ ಆಗಿರ್ಬೋದು ಎಲ್ಲ ಸಖತ್ತಾಗಿ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ಸೊ ತುಂಬ ಜನ ಇಷ್ಟಪಟ್ಟರು ಕೂಡ ಅಮ್ಮಂದು. ಆ್ಯಂಡ್ ಆಲ್ಸೋ ಸ್ಪೆಷಲಿ ನನಗೆ ಅಮ್ಮಂದು ಸ್ಯಾರಿ ಕುಚ್ಚು ತುಂಬ ಇಷ್ಟ ಆಯಿತು. ನೋಡ್ಬೋದು ಈ ಸರಿ ಡಿಫ್ರೆಂಟಾಗಿ, ಎಲ್ಲರ ಸ್ಯಾರಿ ಕುಚ್ಚು ಡಿಫ್ರೆಂಟಾಗಿದೆ. ಸೊ ಇದು ಅಮ್ಮ ತೊಗೊಂಡಿದ್ದು ಹಾಸನ್ ಸುಧಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದನ್ನ. ಸೊ ಇದು ಮಾತ್ರ ನಮ್ಮಮ್ಮಂಗೆ ಮಸ್ತ್ ಕಾಣಿಸ್ತಿತ್ತು. ಆ್ಯಂಡ್ ಆಲ್ಸೋ ಅಮ್ಮನ ಬ್ಲೌಸ್ ಡಿಸೈನ್ ಕೂಡ ಆಗಿರ್ಬೋದು, ಎಲ್ಲದೂ ಕೂಡ ಸೂಪರಾಗಿತ್ತು. ಸೊ ದಿಸ್ ಈಸ್ ಆಫ್
ಶಿ ಗಾಟ್ ಇಟ್ ಡನ್. ಆ್ಯಂಡ್ ಆಲ್ಸೋ ಇಲ್ಲೆಲ್ಲ ಏನೂ ಇಲ್ಲ, ವೆರಿ ಸಿಂಪಲ್. ಇಲ್ಲೊಂದು ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಕೊಡ್ಸಿದ್ವಿ. ಸೊ ಅಮ್ಮನ ಬ್ಲೌಸ್ ಈ ಥರ ಬಂದಿತ್ತು. ಆ್ಯಂಡ್ ಅದೇ ಅಮ್ಮ ತೊಗೊಂಡಿದ್ದು ಇಲ್ಲೇ ಸುಧಾ ಸಿಲ್ಕ್ಸ್ ಮೈಸೂರು ಸಿಲ್ಕ್ ಸ್ಯಾರಿ ಅಮ್ಮ ಉಡ್ಕೊಂಡಿದ್ದು. ಇನ್ನು ನನ್ನ ವೀಣಮ್ಮನೂ ಕೂಡ ತೊಗೊಂಡಿದ್ದು ಸುಧಾ ಸಿಲ್ಕ್ಸಲ್ಲಿ. ಅಮ್ಮನೂ ಕೂಡ ಮೈಸೂರು ಸಿಲ್ಕ್ ಉಡ್ಕೊಳ್ತೀನಿ ಅಂತ ಹೇಳ್ತಿದ್ರು. ಬಟ್ ನಮ್ಗೆ ಯಾಕೋ ರೇಷ್ಮೆ ಸೀರೆ ತೊಗೊಳ್ಳಿ ಅಂತ ಹೇಳ್ತಿದ್ವಿ. ನಾನು ಅಕ್ಕ ಹೇಳಿಬಿಟ್ಟು ವೀಣಮ್ಮ ರೇಷ್ಮೆ ಸೀರೆನೇ ತೊಗೊಂಡ್ರು. ನನಗೆ ಎಲ್ಲರದ್ರಲ್ಲೂ ಯಾರ್ದು ಔಟ್ಫಿಟ್ ತುಂಬ ಇಷ್ಟ ಅಂತಂದರೆ ನಂಗೆ ವೀಣಮ್ಮಂದೆ. ಫೋಟೋಸ್ಗೆಲ್ಲ ಎಷ್ಟು ಜಸ್ಟಿಸ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ, ಬೇಕಾದ್ರೆ ಎಲ್ಲ ಫೋಟೋಸ್ನೂ ಇಲ್ಲ ಹಾಕ್ತೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೀಣಮ್ಮ ಸ್ಯಾರಿ. ಆ್ಯಕ್ಚುಲಿ ಎಲ್ಲರಿಗಿಂತ ಕಾಸ್ಟ್ಲಿನೇ ವೀಣಮ್ಮಂದು. ಸೊ ಸುಧಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಈಗ ರೀಸೆಂಟಾಗಿ ಬರೀ ಅದೇ ಥರ ಸ್ಯಾರಿಗಳಿದೆ. ಈಗ ಲಿಟ್ರಲಿ ನಾವು ತೊಗೊಂಡಾದ್ಮೇಲೆ ನಾನು ಸ್ಟಿಚ್ ಕೊಡೋಕೆ ಹೋದಾಗ ಬ್ಲೌಸಸ್ನೆಲ್ಲ ನೋಡ್ತಿದ್ದೆ, 2 ಸೀರೆ ಸೇಮ್ ಅದೇ ಥರ ತೊಗೊಂಡಿದ್ರು. ನಾವು ಅಂದ್ಕೊಳ್ತಿದ್ದೀವಿ ಅಯ್ಯೋ ಅಂತ. ಆ್ಯಂಡ್ ಆಲ್ಸೋ ವೀಣಮ್ಮನ ಸ್ಯಾರಿ ತೊಗೊಳ್ಬೇಕಾದ್ರೆ ಇನ್ನೊಂದು ಸೀರೆ ನೋಡಿದ್ವಿ. ಲೈಕ್ ಎಲ್ಲ ಕಲೆಕ್ಷನ್ಸ್ ಮಸ್ತ್ ಇತ್ತು. ಇನ್ನೊಂದು ಲೈಕ್ ರೆಡ್ಡಿಶ್ ಪಿಂಕಿಶಲ್ಲಿ ಒಂದು ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಇತ್ತು. ನಾವು ಫುಲ್ಲು ಡಿಲೇಮ ಯಾವ್ದು ತೊಗೊಳ್ಳೋದು, ಅದು ತೊಗೊಳ್ಳೋದ ಇದು ತೊಗೊಳ್ಳೋದ ಅಂತ. ಬಟ್ ಫೈನಲಿ ವೀಣಮ್ಮಂಗೆ ಓಕೆ ನಾನು ಇದೇ ತೊಗೊಳ್ತೀನಿ ಅಂತ ಅಮ್ಮ ಈ ಸೀರೆನ ತೊಗೊಂಡಿದ್ದು. ಸೊ ಎಲ್ಲದೂ ಕೂಡ ಫೋಟೋಸ್ ಹಾಕ್ತೀನಿ ನೋಡಿ ಎಲ್ಲರ ಔಟ್ಫಿಟ್ಟನ್ನು. ಸೊ ಆ ಥರ ಆಯಿತು. ಇನ್ನು ವೀಣಮ್ಮನ ಸ್ಯಾರಿನೂ ಕೂಡ ಸುಧಾ ಸಿಲ್ಕ್ಸಲ್ಲಿ ಅಮ್ಮಂದು ವೀಣಮ್ಮ ಇಬ್ಬರೂ ಕೂಡ ಒಟ್ಟಿಗೆ ತೊಗೊಂಡಿದ್ದು. ಇನ್ನು ನೆಕ್ಸ್ಟು ನನ್ನ ಅಪ್ಪಂದು, ಮೈ ಅಪ್ಪ ವಾಸ್ ಲುಕ್ಕಿಂಗ್ ವೆರಿ ಗುಡ್. ಎಷ್ಟು ಜನಕ್ಕೆ ಚೆನ್ನಾಗಿ ಕಾಣಿಸಿದ್ರು ಅಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಅಪ್ಪನ ಔಟ್ಫಿಟ್ಟು. ಸೊ ಅಪ್ಪ ಲೆನಿನಲ್ಲಿ ಸ್ಟಿಚ್ ಮಾಡಿಸಿದ್ದು. ಹೇಳ್ತಿಲ್ವಾ, ಎಲ್ಲರ ಔಟ್ಫಿಟ್ಗೂ ಕಂಪೇರ್ ಮಾಡಿಕೊಂಡ್ರೆ ಬಿಲೀವ್ ಮೀ ನನ್ನ ಔಟ್ಫಿಟ್ಟೇ ಸ್ವಲ್ಪ ಕಮ್ಮಿ. ಎಲ್ಲರದು ಔಟ್ ಆಫ್ ಬಜೆಟ್ ರೇಂಜಲ್ಲಿತ್ತು. ಎಲ್ಲರೂ ಮಾತ್ರ ಮಸ್ತಾಗಿ ಕಾಣಿಸ್ತಿದ್ರು. ಇನ್ನು ಅಣ್ಣನ ಔಟ್ಫಿಟ್ ಕೂಡ ಅವನೇ ಎಲ್ಲ ಡಿಸೈನ್ ಮಾಡ್ಕೊಂಡಿದ್ದು. ಇನ್ನು ನಮ್ಮ ಚಂದ್ರಪ್ಪ ಈಸ್ ಲೈಕ್ ವೆರಿ ಸಿಂಪಲ್ ಮ್ಯಾನ್. ಏನೇ ಫಂಕ್ಷನ್ ಆದರೂ ಏನೇ ಬಂತು ಅಂದರೂ ನಮ್ಮ ಚಂದ್ರಪ್ಪ ಲೈಕ್ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟೇ ಹಾಕೊಳ್ಳೋದು. ನೋ ಮ್ಯಾಟರ್ ವಾಟ್ ಹೌ ಬಿಗ್ ಫಂಕ್ಷನ್ ಇಟ್ ಈಸ್, ಮೈ ಚಂದ್ರಪ್ಪ ಈಸ್ ಸೂಪರ್ ನಾರ್ಮಲ್. ಆ್ಯಂಡ್ ನಮ್ಮ ಪುಟಾಣಿಗೆ ಆರೆಂಜ್ ಅಕ್ಕಂದು ಆರೆಂಜ್ ಇತ್ತಲ್ವ, ಸೊ ಅವಳಿಗೂ ಕೂಡ ಆರೆಂಜ್ ಕಾಂಪ್ಲಿಮೆಂಟ್ ಮಾಡಬೇಕಂತ ನೋಡಿದ್ವಿ. ಸೇಮ್ ಶೇಡ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ರೆಡ್ಡಿಶ್ ಆರೆಂಜ್ ಥರ ಸಿಕ್ಕಿತ್ತು. ಅದನ್ನ ತೊಗೊಂಡು ಫ್ರಾಕ್ ಹೊಲಿಸಿದ್ವಿ. ಲೈಕ್ ಅವಳು ಮೊದಲೇ ಕಿರಿಕಿರಿ ಮಾಡ್ತಾಳೆ, ಬೇಡ ಗ್ರ್ಯಾಂಡ್ ಏನೂ ಬೇಡ, ಲೆಟ್ಸ್ ಗೋ ವಿತ್ ಸಿಂಪಲ್ ಅಂತ ಅಂದ್ಕೊಂಡು ಪುಟಾಣಿ ಔಟ್ಫಿಟ್ ಹಂಗೆ ಡಿಸೈನ್ ಮಾಡಿದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಔಟ್ಫಿಟ್. ಇದು ಸೊ ನನ್ನ ಔಟ್ಫಿಟ್ ಕೇಳಿದ್ರಲ್ಲ, ಚಿಕ್ಕಪೇಟೆಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಐ ವಾಸ್ ವೆರಿ ಪರ್ಟಿಕ್ಯುಲರ್, ಏನು ರೆಂಟ್ ಹೋಗಬಾರ್ದು ಅಥವಾ ಏನೂ ಬೇಡ, ಯಾಕಂತಂದರೆ ನನ್ನ ಅಣ್ಣನ ಎಂಗೇಜ್ಮೆಂಟ್. ಸೊ ಐ ಹ್ಯಾವ್ ಟು ಲುಕ್ ಗ್ರ್ಯಾಂಡ್ ಆ್ಯಂಡ್ ಗುಡ್. ಸೊ ಔಟ್ಫಿಟ್ ನನ್ನ ಹತ್ರನೇ ಇರಬೇಕು ಅಂತ ಅಂದ್ಕೊಂಡು ಈ ಥರ ಆಯಿತು. ಆ್ಯಂಡ್ ಯಾ ದಿಸ್ ಈಸ್ ಆಲ್ ಅಬೌಟ್ ಇಟ್. ಇನ್ನು ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರು, ಸೀರೆ ಉಟ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಇನ್ನು ನೆಕ್ಸ್ಟ್ ಬರೋವಂಥ ಮನೆ ಫಂಕ್ಷನ್ಸ್ಗಳಲ್ಲಿ ಸೀರೆ ಉಟ್ಕೊಳ್ತೀನಿ. ಆ್ಯಂಡ್ ಮೇಕಪ್ ನಾನು ಮಾಡಿಸ್ಕೊಂಡಿದ್ದು ಮೇಘಶ್ರೀ ಮೇಕವರ್ ಅಂತ. ಸೊ ನನ್ನ ವ್ಲಾಗಲ್ಲಿ ಆಲ್ರೆಡಿ ನೋಡಿದ್ದೀರಾ, ರೀಸೆಂಟ್ ವ್ಲಾಗಲ್ಲಿ. ಆ್ಯಂಡ್ ಆಲ್ಸೋ ನೇಲ್ಸ್ ನೋಡ್ಬೋದು. ನೇಲ್ಸ್ ಕೂಡ ಐ ಗಾಟ್ ಇಟ್ ಡನ್ ಫ್ರಮ್ ಹಾಸನ್ ನೇಲ್ ಕ್ಲಬ್ ಅಂತ. ಅದು ಕೂಡ ನಾನು ರೀಸೆಂಟ್ ವ್ಲಾಗ್ಸಲ್ಲಿ ನೋಡಿರ್ತೀರ. ಆ್ಯಂಡ್ ಮೆಹಂದಿನೂ ಕೂಡ ಆಲ್ಮೋಸ್ಟ್ ಈಗ ಹೋಗಿದೆ, ಸುಪ್ರೀತಾ ಮೆಹಂದಿ ಅವರು ಹಾಕ್ಕೊಟ್ಟಿದ್ದು. ಆ್ಯಂಡ್ ಇನ್ನೇನು ಔಟ್ಫಿಟ್ ಅದೇ ಚಿಕ್ಕಪೇಟೆ. ಆ್ಯಂಡ್ ಜುವೆಲ್ಸ್ ನಾನು ತೊಗೊಂಡಿದ್ದು ಕುಶಾಲ್ ಕರೆಯಲ್ಲಿ. ಸೊ ತುಂಬಾ ಚೆನ್ನಾಗಿ ಜುವೆಲ್ಸ್ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ನನಗೆ ಇದೇ ಥರ ಪರ್ಟಿಕ್ಯುಲರ್ ಜುವೆಲ್ಸ್ ಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಥರ ಇತ್ತು. ಆ್ಯಂಡ್ ಅಮ್ಮಂಗೆ ಮೇಕೋವರ್ ಮಾಡಿದ್ದು ಖುಷಿ ಮೇಕೋವರ್ ಅಂತ. ಸೊ ಗೈಸ್ ಇದೆಲ್ಲ ಏನು ಪ್ರಮೋಷನ್ ಅಲ್ಲ, ನಾವೇನು ಮಾಡಿಸ್ಕೊಂಡಿದ್ವಿ ಅದನ್ನ ಹೇಳ್ತಾ ಇರೋದು. ಸೊ ಅಮ್ಮಂಗೆ ಮಾಡಿಕೊಟ್ಟಿದ್ದು ಖುಷಿ ಮೇಕೋವರ್ಸ್ ಅಂತ. ಸೊ ನಾನು ಕೂಡ ಅವ್ರ ಕೈಲಿ 1-2 ಸಲ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ನ್ಯೂ ಇಯರ್ ಎಲ್ಲ. ಸೊ ನಮ್ಮ ಈ ಏರಿಯಾದಲ್ಲಿ ಅವ್ರು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಕ್ಕ ಮತ್ತು ವೀಣಮ್ಮ ಇಬ್ಬರು ಮಾಡಿಸ್ಕೊಂಡಿದ್ದು ನಿಧೀಸ್ ಮೇಕೋವರಲ್ಲಿ. ಸೊ ಹಾಸನ್ಗೆ ಇಸ್ ಸಮ್ ವಾಟ್ ಫೇಮಸ್ ನಿಧೀಸ್ ಮೇಕೋವರ್. ಸೊ ಅವ್ರು ಮಾಡಿಕೊಟ್ಟಿದ್ದು. ಆ್ಯಂಡ್ ಎಷ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್. ಇನ್ನು ತೇಜೋಕನ್ ಸ್ಯಾರಿ ಬಗ್ಗೆನೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ದೀರಾ. ಸ್ಯಾರಿ ಆಗಿರ್ಬೋದು, ಅವ್ರು ಹಾಕೊಂಡಿದ್ದು ಗೌನ್ ಆಗಿರ್ಬೋದು. ಸೊ ಅವರು ಕೂಡ ಎಲ್ಲ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಇವನ್ ಶಿ ವಾಸ್ ಲುಕಿಂಗ್ ವೆರಿ ಪ್ರೆಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಔಟ್ಫಿಟ್ ಸ್ಟಫ್. ಆ್ಯಂಡ್ ಇನ್ನು ಒಂದು ಬಿಗ್ಗೆಸ್ಟ್ ಕ್ವಶನ್, ತಿಲಕಣ್ಣ ನಿಮ್ಮ ಸ್ವಂತ ಅಣ್ಣನ, ಶ್ರೀಜಾ ನಿಮ್ಮ ಸ್ವಂತ ಅಕ್ಕನ? ಗೈಸ್ ಹೌದು, ಅವ್ರು ನನ್ನ ಸ್ವಂತ ಅಣ್ಣ ಅಕ್ಕನೇ. ನಾನು ಯಾವತ್ತೂ ಅವರು ನನ್ನ ಕಸಿನ್ಸ್ ಅಂತ ನೋಡೇ ಇಲ್ಲ, ಅಥವಾ ಅವರು ಕೂಡ ನನ್ನನ್ನು ಯಾವತ್ತೂ ಕಸಿನ್ಸ್ ಅಂತ ಟ್ರೀಟ್ ಮಾಡಿಲ್ಲ. ದೇ ಆರ್ ಮೈ ಸಿಬ್ಲಿಂಗ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ನಂಗೆ 3 ಜನ ಸಿಬ್ಲಿಂಗ್ಸ್ ಅಂತ. ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ. ಸೊ ಐ ಹ್ಯಾವ್ ಗಾಟ್ ಆಲ್ ದ ಲವ್, ಲೈಕ್ ಅಣ್ಣಂದಾಗಿರ್ಬೋದು, ಅಕ್ಕಂದಾಗಿರ್ಬೋದು, ತಮ್ಮಂದಾಗಿರ್ಬೋದು. ಆ್ಯಂಡ್ ಆಲ್ಸೋ ವೀಣಮ್ಮ ಚಂದ್ರಪ್ಪ ಅಂತ ಅಂದಾಗಲೂ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಅವ್ರು ನನ್ನ ದೊಡ್ಡಮ್ಮ. ಬಟ್ ಸೇಮ್ ಲೈಕ್ ಮೈ ಅಪ್ಪ ಅಮ್ಮ, ನೋ ಡಿಫ್ರೆನ್ಸ್. ಸೊ ನಾನು ಯಾವತ್ತೂ ಅವ್ರನ್ನ ದೊಡ್ಡಮ್ಮ ಅಂತ ಅಂದೂ ಇಲ್ಲ. ದೇ ಆರ್ ಲೈಕ್ ಮೈ ಓನ್ ಪೇರೆಂಟ್ಸ್. ಅಪ್ಪ ಅಮ್ಮ ಇಬ್ಬರು ಅಪ್ಪ ಇಬ್ಬರು ಅಮ್ಮ, 3 ಜನ ಸಿಬ್ಲಿಂಗ್ಸ್ ನನಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಟ್. ಐ ಗೆಸ್ ಕ್ಲಿಯರ್ ಆಯಿತು ಅನಿಸುತ್ತೆ ತಿಲಕ್ ಯಾರು, ಶ್ರೀಜಾ ಯಾರು ಅಂತ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಇಟ್. ಇನ್ನೇನು ಹೇಳಬೇಕಿತ್ತು ಅಷ್ಟೇ ಐ ಗೆಸ್. ಅಷ್ಟೇ ಗೈಸ್, ಒಟ್ಟಿನಲ್ಲಿ ಇವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ನೋ ನಜರ್
ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ಹೌಸ್ ವಾರ್ಮಿಂಗ್ ಸಮಿನಿ ಇವೆಂಟ್ ಬರುತ್ತೆ, ಅದಕ್ಕಿಂತ ಸಾಕಷ್ಟು ರೆಡಿ ಆಗೋದಿದೆ. ಅದಕ್ಕೆ ಕಂಪ್ಲೀಟ್ ಟ್ರೆಡಿಷ್ನಲ್ಲೇ ಹೋಗ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್ ಒನ್ಸ್ ಅಗೇನ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಖಂಡಿತವಾಗ್ಲೂ ಕನ್ಸಿಸ್ಟೆಂಟಾಗಿ ಇರ್ತೀನಿ. ಸೊ ನಿಮಗೆ ಗೊತ್ತು 1 ವೀಕಿಂದ ಒಂದು ಪಾಸ್ಟ್ 7-8 ಡೇಸಿಂದ ಫುಲ್ ಕನ್ಸಿಸ್ಟೆಂಟಾಗಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಬರ್ತಿದೆ. ಇನ್ನು ಮುಂದೆನೂ ಕೂಡ ಬರುತ್ತೆ, ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್ ರೀಲ್ಸ್ ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಹಾಸನದ ಹುಡುಗಿ ಮಿಲನಾ ಗೌಡ. ಲವ್ ಸೈನಿಂಗ್ ಆಫ್. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗಲ್ಲಿ, ಯಾವ ವ್ಲಾಗ್ ಗೊತ್ತಾ, RCB ಮ್ಯಾಚ್ ನೋಡೋಕೆ ಹೋಗ್ತಿದ್ದೀನಿ, ಆ ವ್ಲಾಗ್ ಬರುತ್ತೆ, ಮಿಸ್ ಮಾಡ್ದಲ್ಲೇ ನೋಡಿ. ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. MG ವ್ಲಾಗ್ಸ್ ಅಂತಂದರೆ ಮಿಲನಾ ಗೌಡ ವ್ಲಾಗ್ಸ್. ಬಾಯ್ ಬಾಯ್. ಲವ್.